ಅವ್ರ ಮುಂದೇನು ಚಿಂದಿ ಈಗೂ ಚಿಂದಿ. 2 ವೈಟ್ ಫೈರ್ ನೇ ಕಳ್ಸಿದ್ರು. ಒಂದ್ ಫೈರ್ ಬ್ಲಾಸ್ಟ್ ಆಗ್ಲಿಲ್ಲ, ಮನೆಗೆ ಹೋಯ್ತು. ಇನ್ನೊಂದ್ ಫೈರ್ ಮನೇನೆ ಬ್ಲಾಸ್ಟ್ ಮಾಡ್ತಾ ಇದೆ. ಲಾಸ್ಟ್ 2 ವೀಕ್ಸ್ ಆಚೆ ಹೋಗ್ತಾರೆ, ಲಾಸ್ಟ್ 2 ವೀಕ್ಸ್ ವರ್ಗೂ ಹೋಗ್ತಾರೆ ಅಂತ ಇದೆ. ಲಾಸ್ಟ್ 2 ವೀಕ್ಸ್ ವರ್ಗೂ ಹೋಗ್ತಾರೆ. ಸ್ವಲ್ಪ ಕೋಪ ಅಂಡ್ ಮಾತು ಅದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಅವರನ್ನು ಟಾಪ್ ಅಲ್ಲೇ ಇರ್ತಾರೆ. ಯಾವ್ದು ಮರನ ಫಸ್ಟ್ ಕಡಿತಾರೆ ಅಂತ ಹೇಳಿದ್ರೆ ಯಾವ್ದು ಸ್ಟ್ರೈಟ್ ಆಗಿದೆಯೋ ಅಂತ, ಯಾವ್ದು ನೇರ ಅವ್ರು ಮೋಸ್ಟ್ಲಿ ಐ ಗೆಟ್ ದ ಫೀಲಿಂಗ್ ವೆನೆವರ್ ಐ ಸಿ ದಟ್ ಓ ಪಾಪ ಇಷ್ಟೊಂದು ನೇರವಾಗಿದಾರಲ್ಲ, ಹೆಂಗೆ ನಮ್ ತರನೇ ಎಲ್ಲ ಇವ್ರನ್ನ ಸಿಗಾಕೋತಾರ ಅಂತ ಫೀಲಿಂಗ್ ಬರುತ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷಿತಾ ರಜತ್. ಸೊ ನಾವ್ ಇವತ್ತಿರೋದು ಅವರೇ ಬೇಳೆ ಮೇಳದಲ್ಲಿ. ಬಿಗ್ ಬಾಸ್ ಅಲ್ಲಿ ರಜತ್ ಇರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತು. ಸೊ ಮಿಕ್ಸ್ಡ್ ರಿವ್ಯೂಸ್ ಬರ್ತಾ ಇದೆ ಅವ್ರ ಬಗ್ಗೆ. ಸೊ ಇವತ್ತು ಆಕ್ಚುಯಲ್ ರಿವ್ಯೂಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಅವರೇ ಬೇಳೆ ಮೇಳಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಟ್ವಿಸ್ಟ್ ಏನಂದ್ರೆ ನಾನು ಮಾಸ್ಕ್ ಹಾಕೊಂಡು ಒಳಗಡೆ ಹೋಗ್ತಾ ಇದೀನಿ ಬಿಕಾಸ್ ನನಗೆ ರಿಯಲ್ ರಿವ್ಯೂಸ್ ಬೇಕು ಅಂತ. ಸೊ ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀನಿ ನಾನು ಯಾರು ಅಂತ. ಸೊ ಲೆಟ್ಸ್ ಗೋ ಇನ್ಸೈಡ್. ಸೊ ಫಸ್ಟ್ ಯಾರು ಸಿಗ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ. ಒಳ್ಳೆ ರಿವ್ಯೂ ಕೊಡ್ತಾರೋ ಬ್ಯಾಡ್ ರಿವ್ಯೂ ಕೊಡ್ತಾರೋ ಗೊತ್ತಿಲ್ಲ. ಖರ್ಚಿಫು ಸೇಫ್ಟಿಯಾಗಿ ಒಳಗಡೆ ಇಟ್ಕೊಂಡು ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅಂತ. ಹಾಯ್ ಸರ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಸೊ ನೋಡ್ತಿದ್ದೀರಾ? ಸೊ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಹನುಮಂತು, ಒಬ್ರು ಭವ್ಯ, ಮಂಜಣ್ಣ. ಮಂಜಣ್ಣ, ರಜತ್ ಬ್ರೋ, ಹನುಮಂತ್. ನಮ್ಗೆ ರಜತ್, ಹನುಮಂತು. ಅವಾಗ ಅವಾಗ ಭವ್ಯನು ಇಷ್ಟ ಆಯ್ತದೆ. ಹಂಗಾರೆ ಇವರು ಅಷ್ಟೇ ಟಾಕೆಟಿವಾ? ಹೌದಾ? ಅಷ್ಟೇ ಮಾತಾಡ್ತೀರಾ ಮೇಡಮ್? ಮತ್ತೆ ಈಗ ತಗೊಂಡ್ರಿ ಮಾತಾಡೋದಕ್ಕೆ? ಥಿಂಕ್ ಮಾಡಿದೆ ಯಾರನ್ನ ಹೇಳಿ? ಚೈತ್ರ ಅವ್ರ ತರ ಪ್ಲಾನಿಂಗ್. ಓಕೆ, ನಾನ್ ಯಾರು ಗೊತ್ತಾಯ್ತಾ? ಗೊತ್ತಾಗಿಲ್ಲ. ರಜತ್ ಅವ್ರ ವೈಫ್ ಅಕ್ಷಿತಾ. ಸೊ ರಜತ್ ಅವ್ರು ಹೆಂಗ್ ಆಡ್ತಾ ಇದಾರೆ? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಚೆನ್ನಾಗಿ ಇವಾಗ ರೀಸೆಂಟ್ ಆಗಿ ಬಂದಿದ್ದಲ್ವಾ? ಹೌದೌದು. ಸೊ ಹೆಂಗ್ ಇಷ್ಟ ಆಗ್ತಾ ಇದಾರಾ? ಚೆನ್ನಾಗಿ ಆಡ್ತಾ ಇದಾರಾ? ಚೆನ್ನಾಗಿ. ಏನ್ ಅನ್ಸ್ತಾ ಇದೆ ನಿಮ್ಗೆ? ಅಂದ್ರೆ ಓಪನ್ ಆಗ್ತಿದ್ದಾರೆ. ಚೆನ್ನಾಗಿ ಆಡ್ತಿದ್ದಾರೆ. ಹಾ. ಬಟ್ ತುಂಬಾ ಓಪನ್ ಮೈಂಡೆಡ್, ಬ್ರಾಡ್ ಮೈಂಡೆಡ್ ಅಂತ ಅನ್ಸುತ್ತೆ. ವಿನ್ ಆಗ್ತಾರಾ? ವಿನ್ ಆಗಲ್ವಾ? ಆಗ್ತಾರೆ. ವಿನ್ ಆಗ್ತಾರಾ? ಒಳ್ಳೆ ರಿವ್ಯೂ ಕೊಟ್ರು ವಿನ್ ಆಗ್ತಾರೆ ಅಂತ. ಸೊ ವೋಟಿಂಗ್ ತಗೊಳ್ಳೋಣ. ಸೊ 1 ಪಾಯಿಂಟ್ ವಿನ್ನಿಂಗ್ಗೆ. ಸೊ ಅವರು ಆಕ್ಚುಲಿ ಚೈತ್ರ ಅವ್ರ ಫ್ಯಾನು, ಬಟ್ ರಜತ್ ಅವ್ರು ವಿನ್ ಆಗ್ತಾರೆ ಅಂದ್ರು. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಅವ್ರು ಏನಂತಾರೆ ಅಂತ. ಲೆಟ್ಸ್ ಗೋ. ಹಲೋ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅಕ್ಷಿತಾ. ಹೌದು, ಅಕ್ಷಿತಾನೆ ನೋಡ್ತಾ ಇದ್ದೀರಾ ಬಿಗ್ ಬಾಸ್? ಹೇಗ ಅನ್ಸ್ತಾ ಇದೆ? ನಾ ಆಕ್ಚುಲಿ ನೋಡ್ತಿಲ್ಲ, ಜಸ್ಟ್ ಬುಜ್ಜಿನ ಆಗಾಗ ಪೋಸ್ಟ್ ಅಲ್ಲಿ ನೋಡ್ತೀವಿ. ಐ ಲೈಕ್ ಹಿಮ್ ನಾಟ್. ಥ್ಯಾಂಕ್ ಯು ಸೋ ಮಚ್. ಏನ್ ಅನ್ಸುತ್ತೆ, ವಿನ್ ಆಗ್ತಾರೋ ಇಲ್ವಾ? ಡೆಫಿನೆಟ್ಲಿ. ಅವ್ರ ಆಟಿಟ್ಯೂಡ್ ಹೆಂಗೆ? ಅವ್ರ ಮುಂದೇನು ಚಿಂದಿ ಈಗೂ ಚಿಂದಿ. ಥ್ಯಾಂಕ್ ಯು ಸೋ ಮಚ್. ಕಂಡಿಡ್ಬಿಟ್ರಲ್ಲ ಹಿಂಗೆ ಗೊತ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯಾರು ಇಷ್ಟ ಮ್ಯಾಮ್? ನನ್ಗೆ ಆಲ್ಮೋಸ್ಟ್ ಮಂಜುನು ಈಗ ಆಡ್ತಾ ಇರೋದ್ರಿಂದಾನೆ, ಅಂದ್ರೆ ಮುಂಚೆಯಿಂದಾನು ಬಂದಿದ್ದಾರಲ್ವಾ, ಹಾಗಾಗಿ ಆಸ್ ಎ ಡೈರೆಕ್ಟ್ ಆಗಿ ಹೇಳ್ತಿರೋದು, ಫ್ರಾಂಕ್ ಆಗಿ ಹೇಳ್ಬೇಕು ಅವರು. ಸೊ ಇವಾಗಂದ್ರೆ ನೀವು ರಜತ್ ವೈಫ್ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಕೋಪ ಅಂಡ್ ಮಾತು ಅದ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಅವರನ್ನು ಟಾಪ್ ಅಲ್ಲೇ ಇರ್ತಾರೆ. ಹಂಗಾಗಿ ಅದೊಂದು ಆಕ್ಚುಲಿ ಈ ಸತಿ ಹೋದಾಗ ಫ್ಯಾಮಿಲಿ ರೌಂಡ್ ಅಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ ಕೋಪ ಕಮ್ಮಿ ಮಾಡ್ಕೊಳ್ಳಿ. ಅವ್ರಿಗೂ ಗೊತ್ತಾಯ್ತು ಇನ್ನೇನ್ ಜಸ್ಟ್ ಮಿಸ್ ಅಲ್ಲಿ ಎಲ್ಲಾ ಕ್ಯಾಪ್ಟನ್ಸಿ ಟಾಸ್ಕ್ ಆಗ್ಲಿ ಎಲ್ಲ ಮಿಸ್ ಆಗ್ತಿತ್ತು. ಸೊ ಇವಾಗ ಸ್ವಲ್ಪ ಆಡಿ ಅಂತ ಹೇಳಿದೀನಿ. ನಿಮ್ಗೆ ಯಾರು ಇಷ್ಟ ಕಂಟೆಸ್ಟೆಂಟ್? ನನಗೆ ಯಾವಾಗ ಯಾರಾದ್ರೂ ನಕ್ಕಿ ನಲಿಸ್ತಾರೆ ಅದೇ ಎಂಟರ್ಟೈನ್ಮೆಂಟ್, ಅದೇ ಕಾಮಿಡಿ. ಮತ್ತೆ ನಮ್ಮನೇಲಿ ನಮ್ಮ ತಂದೆ ತುಂಬಾ ನೋಡ್ತಾರೆ. ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, ಅವ್ರ ಬಗ್ಗೆ ರಂಜಿತ್, ರಜತ್. ರಜತ್ ಸರ್, ಅವ್ರ ಬಗ್ಗೆ ರಜತ್ ಈಸ್ ವೆರಿ ಗಿಗಾಂಟಿಕ್ ಆಗಿ ಕಾಣಿಸ್ತಾರ. ನಾನು ಅದೇ ಎಪಿಸೋಡ್ ನೋಡಿದ್ದೇನೆ, ಬಟ್ ಅವ್ರ ರೆಬಲ್ನೆಸ್ ನಂಗೆ ಜಗತ್ ಇಷ್ಟ. ಆಸ್ ಪರ್ಸನಲಿ ಐ ಲೈಕ್ ಹಿಸ್ ರೆಬಲ್ನೆಸ್, ಬಟ್ ಐ ಡೋಂಟ್ ನೋ ವೆನ್ ಯು ಆರ್ ಅಲಾಂಗ್ ವಿತ್ ದಟ್, ವೆನ್ ಯು ಆರ್ ಪರ್ಫಾರ್ಮಿಂಗ್ ಫಾರ್ ಅ ಶೋ, ಹೌ ಗುಡ್ ದಟ್ ರೆಬಲ್ನೆಸ್ ವಿಲ್ ವರ್ಕ್ ಔಟ್ ಇನ್ ಹಿಸ್ ಫೇವರ್. ದಟ್ ಈಸ್ ನೀವು ತೂಕೊಂಡು ಹೋಗ್ತಾ ಇರಬೇಕು. ಮೇ ಬಿ ಅದೆಲ್ಲೋ ನನ್ಗೆ ಅನ್ಸಿದ್ ನಾನು ನೇರವಾಗಿ ಹೇಳೋದಿದೆಯಲ್ಲ, ಯಾವತ್ತೂ ಒಂದಿದೆ ಲೈಫ್ ಅಲ್ಲಿ ನನಗೆ ನಮಗೂ ಅನುಭವ ಆಗಿರೋದು. ಯಾವ್ದು ಮರನ ಫಸ್ಟ್ ಕಡಿತಾರೆ ಅಂತ ಹೇಳಿದ್ರೆ ಯಾವ್ದು ಸ್ಟ್ರೈಟ್ ಆಗಿದೆಯೋ ಅಂತ, ಯಾವ್ದು ನೇರ ಅವ್ರು ಮೋಸ್ಟ್ಲಿ ಐ ಗೆಟ್ ದ ಫೀಲಿಂಗ್ ವೆನೆವರ್ ಐ ಸಿ ದಟ್ ಓ ಪಾಪ ಇಷ್ಟೊಂದು ನೇರವಾಗಿದಾರಲ್ಲ, ಹೆಂಗೆ ನಮ್ ತರನೇ ಎಲ್ಲ ಇವ್ರನ್ನ ಸಿಗಾಕೋತಾರ ಅಂತ ಫೀಲಿಂಗ್ ಬರುತ್ತೆ. ಸೊ ಯಾ, I like as a human, as by a person, by a heart ಇದಾರಲ್ಲ, I think he's a very good person with whatever the glimpses I've seen of it. ಅದು ಬಿಟ್ರೆ ಆಸ್ ಅ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆರ್ ನಮ್ಮ ಮನೆಯಿಂದ ನಂತಾಗಿರೋ ಇನ್ಫ್ಲೂಯೆನ್ಸಸ್ ಗಳ ಪ್ರಕಾರ ಐ ಥಿಂಕ್ ಇಟ್ಸ್ ದ ಹನುಮಂತು ಸೈಡ್ಸ್ ಜಾಸ್ತಿ ಇದೆ ಅಂತ. ನಾನು ಯಾರಂತ ಗೊತ್ತಾಯ್ತಾ?
ಇನ್ನ ನೋಡಿದೀನಿ, ನನ್ನ ಮೆಮೊರಿದೇ ಪ್ರಾಬ್ಲಮ್. ರಜತ್ ಅವ್ರ ವೈಫ್ ನಾನು. ಈ ತರ ಲಾಕ್ ಮಾಡಬಾರ್ದು. ನೋಡಿದ್ರ ನಮಗೂ ಇವಾಗ ಸ್ಟ್ರೈಟ್ ಆಗಿರೋ ಮರ ಬುಡಕ್ ಇಟ್ಬಿಟ್ರಿ ನೀವು ಇವಾಗ. ಇಟ್ಸ್ ಓಕೆ, ಬಟ್ ನನ್ಗೆ ಇದೇ ಬೇಕಾಗಿದ್ದು ದ ಆಕ್ಚುಯಲ್ ರಿವ್ಯೂಸ್. ನೋಡಕ್ ಒಂದ್ ಸ್ವಲ್ಪ ಅಂದ್ರೆ ಓಪನ್ ಮೈಂಡೆಡ್, ಅಂದ್ರೆ ಅವ್ರು ಮಾತಾಡೋದ ಹಂಗೆ. ನಾನು ಇವಾಗ ಈ ರೌಂಡ್ ಫ್ಯಾಮಿಲಿ ರೌಂಡ್ ಹೋಗಿದ್ದೆ, ಟೋಲ್ಡ್ ಹಿಮ್ ಅಂದ್ರೆ ಸ್ವಲ್ಪ ಇಲ್ಲಿ ಹೇಗಿರ್ಬೇಕು ಆ ತರ ಇರೋದನ್ನ ಟ್ರೈ ಮಾಡು ಅಂತ. ಬಟ್ ಅವ್ರಿಗೆ ಏನಂದ್ರೆ ಅದೇನ್ ನೇರ ದಿಟ್ಟಗಿರೋ ತರ ಅಂತ ಹೇಳ್ತಾರೆ, ಆ ತರ ಇರ್ತಾರೆ ಕೆಲವ್ರಿಗೆ. ಅದು ಆಗಲ್ಲ ಅವ್ರು. ದೇ ಕಾಂಟ್ ಡ್ರಾಮಟೈಸ್ ಎನಿಥಿಂಗ್. ಅವ್ರು ಇಲ್ದಿರೋದನ್ನ ಪ್ರಿಟೆಂಡ್ ಮಾಡೋದಿದೆಯಲ್ಲ, ಅದು ಅಂತ ಕ್ಯಾರೆಕ್ಟರ್, ನನಗೆ ಅನ್ಸಿರೋ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳ್ತಾರೆ, ಅಂತ ಕ್ಯಾರೆಕ್ಟರ್ ಗಳಿಗೆ ಬಹಳ ಕಷ್ಟ ಆಗುತ್ತೆ. ಬಿಗ್ ಬಾಸ್ ನೋಡ್ತಾ ಇದೀರಾ? ಕನ್ನಡ ಬಿಗ್ ಬಾಸ್. ಸೊ ಹೇಗ್ ಅನ್ಸ್ತಾ ಇದೆ ಎಲ್ರಿಗೂ? ವೈಟ್ ಕಾರ್ಡ್ ಅಲ್ಲಿ ಬಂದಿದ್ದಾರಲ್ಲ, ವೈಟ್ ಕಾರ್ಡ್ ಅಲ್ಲಿ ಬಂದಿರೋರಲ್ಲಿ ಯಾರು ಇಷ್ಟ? ರಜತ್. ನೀವು ನೋಡಿದ್ದೀರಲ್ಲ? ಏನ್ ಅನ್ಸುತ್ತೆ ರಜತ್ ಬಗ್ಗೆ? 9 ಗಂಟೆಗೆ ಮುಗಿಸ್ಬಿಟ್ರೆ ತಿರ್ಗಿ 12 ಗಂಟೆ ನೋಡ್ತೀವಿ ಕಿಚೋರ್ದು. ರಜತ್ ಬಗ್ಗೆ ಏನ್ ಅನ್ಸುತ್ತೆ? ರಜತ್ ಬಗ್ಗೆ ಒಂಥರ ಕಾಮಿಡಿ ಚೆನ್ನಾಗಿ ಆಡ್ತಾ ಇದೆ. ಅವ್ರು ಬಂದ್ಮೇಲೆ ಎನರ್ಜಿ ಬಂದಿದೆ, ಬೂಸ್ಟರ್ ತರ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಇವಾಗ ಆಡ್ತಾ ಇದ್ದಾರೆ. ಮತ್ತೆ ಎಲ್ಲ ಒಂಥರ ಫಸ್ಟ್ ವೀಕ್ ಆಗಿ ಹೋಗಿದ್ರು, ಆಮೇಲೆ ಒಬ್ಬೊಬ್ಬರಿಗೆ ಕಾಂಪಿಟೇಷನ್ ನಡೀತಿದೆ ಇವಾಗ ಚೆನ್ನಾಗಿ. ಏನೋ ಒಂದ್ ಹೇಳ್ತಾರೆ ಅಯಸ್ಕಾಂತ್ ಅಂತಾರಲ್ಲ, ಹಾಗೆ ರಜತ್ ಅಯಸ್ಕಾಂತ್ ಬಿಗ್ ಬಾಸ್ ಶೋಗೇನೆ. ಬಿಗ್ ಬಾಸ್ ಸೂಪರ್. ಅವರು ಡೈಲಾಗ್ಸ್ ಎಲ್ಲ ಫೇಮಸ್ ಆಗಿದೆಯಲ್ಲ. ಇವಾಗ ರಜತ್ ಅವ್ರದ್ದು ಒಂದು ತಾಯ್ತ ಕಟ್ಸೋದು, ಆಮೇಲೆ ಬಾಸ್, ಆಮೇಲೆ ಆ ತರದೆಲ್ಲ ಸ್ವಲ್ಪ ಡೈಲಾಗ್ಸ್ ಸೂಪರ್ ಅಲ್ಟಿಮೇಟ್ಲಿ. ತಗೊಳ್ಳಿಕೊಳ್ದು, ಅವರು ಭಯ ಪಡೋದು, ಆತರ ಎಲ್ಲ ನಾನು ಯಾರು ಗೊತ್ತಾ? ರಂಜತ್ ರಜತ್ ಅವ್ರ ವೈಫು ಮನೆ ನೋಡಿದ್ದೆ. ಹೇಳ್ಬೇಕು ಅಂದ್ರೆ ವೈಟ್ ಕಾರ್ಡ್ ಎಂಟ್ರಿ ಬಂದ್ಮೇಲೆ ಇಡೀ ಪ್ರೋಗ್ರಾಮ್ ನೇ ಚೇಂಜಸ್ ಮಾಡಿದ್ದೆ ರಜತ್ ಅವ್ರು. ನಿಮ್ಮನ್ನ ಏನೋ ಒಂಥರ ಟಾಂಗ್ ಮಾಡಿದ್ರಲ್ಲ, ಅವಾಗ್ಲೇ ಗೊತ್ತಾಗೈತಿರೋದೇ ಅವ್ರ ಹೆಂಡತಿ ಬಂದಾಗ ವೈಫ್ ನ ಹೆಂಗ್ ಕೇರ್ ಮಾಡ್ಬೇಕಿತ್ತು, ಕೇರೇ ಮಾಡ್ಲಿಲ್ಲ ಸರಿಯಾಗಿ. ಒಬ್ಬರನ್ನ ಏನಾದ್ರು ರೆಸ್ಪೆಕ್ಟ್ ಮಾಡ್ತಾರೆ, ಕೇರೇ ಮಾಡ್ತಾ ಇಲ್ಲ ಪಾಪ. ಬೆಲೆ ಕೊಡಿ ರಜತ್. ಕೇಳಿಸ್ಕೊ, ಇನ್ನೊಂದ್ಸತಿ ರಿವೈಂಡ್. ರಜತ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಂದ್ಸತಿ ಆಲ್ ದ ಬೆಸ್ಟ್ ರಜತ್ ಅಂತ ಹೇಳಿ. ಬಿಗ್ ಬಾಸ್ ಬಿಗ್ ಬಾಸ್ ನಿಮ್ಗೆ ಬರ್ಲಿ. ಬಿಗ್ ಬಾಸ್ ನೋಡ್ತಾ ಇದೀರಾ? ನೋಡ್ತಾ ಇದ್ದೀವಿ. ನೀವು ನೋಡ್ತಾ ಇದೀರಾ? ಸೊ ಯಾಕೆ ನಿಮ್ ಫೇವರೇಟ್ ಕಂಟೆಸ್ಟೆಂಟ್? ರಜತ್. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಳಕ್ಕೆ ಒಂಥರ ಹಿತವಾಗಿದೆ ನನಗೆ. ನಾವು ಫಸ್ಟ್ ನೋಡ್ತಾನೆ ಇರ್ಲಿಲ್ಲ, ಇವಾಗ ಅವ್ರು ಬಂದ್ಮೇಲೆ ಕೂಡ ನೋಡ್ತಿರ್ತಾರೆ. ಹೌದಾ? ನೈಸ್. ಸೊ ಅವ್ರು ಬಂದ್ಮೇಲೆ ಒಂಥರ ಚೇಂಜಸ್ ಆಗಿದೆ ಅಂತ ಅನ್ಸ್ತಾ ಇದೆ. ಅವರು ಸ್ವಲ್ಪ ಇವಾಗ ಮಾತಾಡೋದಾಗಿರ್ಬೋದು, ರ್ಯಾಶ್ ಆಗಿ ಮಾತಾಡ್ತಾರೆ, ಆದ್ರೆ ಅಷ್ಟು ಮನ್ಸಿನ ಒಳ್ಳೆಯವ್ರ ತರ ಕಾಣಿಸ್ತಾರೆ. ಒಬ್ಬೊಬ್ರು ಬೇರೆ ತರ ಗೇಮ್ ಮಾಡ್ತಾ ಇರ್ತಾರೆ, ಆದ್ರೆ ಅವರು ಅಲ್ಲೇ ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ಬಿಟ್ಟು ಅಲ್ಲೇ ಕ್ಯಾರಿ ಮಾಡಲ್ಲ ಜಾಸ್ತಿ. ನಂಗೆ ತುಂಬಾ ಇಷ್ಟ ಆಗ್ತದೆ. ಸೊ ಅವ್ರದ್ದು ಡೈಲಾಗ್ಸ್ ಗಳು ಒಂದ್ ಸ್ವಲ್ಪ ಫೇಮಸ್ ಆಗಿದೆಯಲ್ಲ ಈ ಟ್ರೋಲ್ ಪೇಜಸ್ ಅಲ್ಲೆಲ್ಲ. ಸೊ ನಿಮ್ಗೆ ಯಾವ ಡೈಲಾಗ್ ಇಷ್ಟ? ಇದೆ ಫುಲ್ ಫೇಮಸ್ ಆಗ್ಬಿಟ್ಟಿದೆ. ಇನ್ಯಾವುದು ಚೈತ್ರಂಗೆಲ್ಲ ಗೋಳಿ ಕುಂತಾರಲ್ಲ, ಅದು ತುಂಬಾ ಇಷ್ಟ. ಬಾಸ್ ಅಂತ ಅಂತಾರಲ್ಲ, ಅದಕ್ಕೆ ಅಂದ್ರೆ ಸುಮ್ನೆ ಅವಳ ಡಾಮಿನೇಟ್ ಮಾಡ್ತಿರ್ತಾರೆ, ಅವಳಿಗೆ ಅದು ಗೊತ್ತಾಗದೇ ಇಲ್ಲ, ಸುಮ್ನೆ ಅವ್ರ ಜೊತೆ ಹಿಂಗೆ ಆಡ್ತಾ ಇರ್ತಾಳೆ. ಸೊ ನೈಸ್. ಎಲ್ಲರೂ ವೋಟ್ ಎಲ್ಲ ಮಾಡ್ತಾ ಇದ್ದೀರಾ? ಸೊ ನಿಮ್ಗೆ ನಿಮ್ ಫ್ರೆಂಡ್ಸ್ ಯಾವ ತರ ಜಗಳ ಆಗಿದೆಯಾ? ಅವ್ರಿಗೆ ಯಾರೋ ಬೇರೆ ಕಂಟೆಸ್ಟೆಂಟ್ ಇಷ್ಟ ಆಗೋದು, ನಿಮ್ಗೆ ಒಂದು ಕಂಟೆಸ್ಟೆಂಟ್ ಇಷ್ಟ? ಅಲ್ಲಿ ಯಾರಿಗೂ ಇಷ್ಟನೇ ಆಗ್ತಲ್ಲ, ಯಾರು ನೋಡ್ತಾನೆ ಇರ್ಲಿಲ್ಲ. ಇವಾಗ ರಜತ್ ಬಂದ್ಮೇಲೆ ಜಾಸ್ತಿ ನನ್ನ ಫ್ರೆಂಡ್ಸ್ ನೋಡ್ತಾ ಇರೋದು, ಮುಂಚೆ ಯಾರು ನೋಡ್ತಾನೆ ಇರ್ಲಿಲ್ಲ. ಇವಾಗ ನಾನು ಹೇಳ್ಬಿಟ್ಟು ನೋಡು ಅಂತ ಹೇಳ್ತಾ ಇರ್ತೀನಿ. ನೈಸ್ ನೈಸ್. ಥ್ಯಾಂಕ್ ಯು. ನೋಡು ರಜತ್ ಬಂದರೆ ನಾನು ಹೇಳ್ತೇನೆ. ಹೌದಾ? ಸೂಪರ್ ಸೂಪರ್. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ವೋಟ್ ಮಾಡ್ತಾರೆ. ಸೊ ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ವೋಟ್ ಮಾಡಕ್ ಹೇಳಿ, ಓಕೆನಾ? ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರು ಹೇಳಿಲ್ಲ ಅಂತಂದ್ರೂ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಎಂಟರ್ಟೈನ್ ಮಾಡ್ತಾರೆ, ಗೇಮ್ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಬಿಗ್ ಬಾಸ್ ಮೇಲೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮನೇಲಿ ಹಿಂಗೆ ಆಡ್ತಾರೆ ನಿಮ್ ಜೊತೆ. ಇದಕ್ಕಿಂತ ಹಾರಿಬಲ್ ಆಗ್ತಾರೆ. ನೀವು ಹೊಟ್ಟೋಗಿದ್ರೆ ಆಮೇಲೆ ಎಲ್ಲಿ ಹೊಟ್ಟೋದ್ಲಾ ಅಂತ ನೋಡ್ತಾ ಲಾಸ್ಟ್ ಅಲ್ಲಿ ನಗು ಬರ್ತಿತ್ತು. ಆಕ್ಚುಲಿ ಇದು ತಪ್ಪು ಕಲ್ಪನೆ. ನಾನು ಹಗ್ ಮಾಡಿ ಕಿಸ್ ಮಾಡಿ ಎಲ್ಲಾ ಬಂದಿದ್ದೀನಿ. ನಾನು 1 hour ಮುಂಚೆನೆ ಬಿಗ್ ಬಾಸ್ ಆಚೆ ಹೋಗು ಅಂತ ಹೇಳಿದ್ರು. ಅದಕ್ಕೆ ಇನ್ನ ತಿರ್ಗಾ ಎಲ್ಲಿ ಬಿಗ್ ಬಾಸ್ ಹತ್ರ ಬೈಸ್ಕೋತೀನಿ ಅಂತ ನಾನು ಹೊರಟೋದೆ. ಬಟ್ ಅದ್ಯಾವ್ದು ತೋರಿಸಿದ್ರೆ ಇದನ್ನ ಮಾತ್ರ ಹೌದು. ಹಿಂಗೆ ಇರೋದು ಅವರು, ಹಿಂಗೆ ಇರೋದು ಜಗಳ ಅಂದ್ರೆ. ಅವಾಗಿಂದ ಫಾಲೋ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವಾಗಿಂದ ನೋಡಿದ್ರೆ ಅಂತ ಗೊತ್ತಾನೆ ಹಿಂಗೆ ಜಗಳ ಆಡ್ತಾ ಇರ್ತಾರೆ. ಬುಜ್ಜಿ ಅಂತ ಅನ್ಕೊಂಡು ನಾಳೆ ಪೇಟೆ ಹುಡುಗಿ ಲೈಫಲ್ಲಿ ಅದೇ ನಿಮ್ನ ಎಷ್ಟು ಕಾಡಿಸ್ಕೊಂಡು ನಾನ್ ಬರಲ್ಲ, ನೀನ್ ನೋಡಕ್ಕೆ ನಿಮ್ಗೆ ಮಾಡಲ್ಲ ಆ ತರ ಎಲ್ಲ ಹೇಳ್ತಾ ಇರ್ತಾರಲ್ಲ. ಹೌದು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಓಕೆನಾ? ಯಾಕಂದ್ರೆ ರಜತ್ ಅವ್ರಿಗೆ ನಾನು ಅನ್ನೋದು ಜಾಸ್ತಿ. ಓಕೆ, ಅದೇ ಮೇನ್ ಪಾಯಿಂಟ್.
ಅವ್ರು ನಾನು ಅನ್ನೋದ್ ಬಿಟ್ಟು ಆಟ ಆಡ್ಲಿ ವಿನ್ನರ್ ಆಯ್ತಾರೆ. ಬಿಟ್ಟಿದ್ದೀರಲ್ಲ ಎಲ್ಲಿ ಬಿಟ್ಟಿಲ್ಲ ಮೇಡಮ್ ಅವ್ರ ಸುಮ್ನೆ ಟಿವಿ ಮುಂದೆ ಅಷ್ಟೇ. ಅವ್ರು ಯಾವಾಗ್ಲೂ ಒಳಗಡೆ ಅದಿದ್ದೇ ಐತಿ ನಾನು ಅಂತ ಇದೆಯಾ ಅವ್ರಿಗೆ. ಆಮೇಲೆ ಜಗಳ ಅದು ಮಾಡೋದೆಲ್ಲ ಅವ್ರು ಬಿಟ್ಬಿಟ್ಟಿದಾರಲ್ಲ. ಎಲ್ಲಿ ಮೇಡಮ್ ಅವರ ಮುಂಜಾನೆ ಒಂಚೂರು ರೈಸ್ ಆದ್ರೆ ಸಾಕು ಅವ್ರು ಸ್ವಿಚ್ ಆಫ್ ಆಯ್ತಾರೆ. ರೈಸ್ ಆಗಿಲ್ಲ ಸ್ಟಾರ್ಟಿಂಗ್ ಇಂದ ಇದುವರೆಗೂ ರೈಸ್ ಆಯ್ತಾನೆ ಇರ್ತಾರೆ. ಇವಾಗ ಈ 3 ವಾರ ಎಣ್ಣೆಯಿಂದ ತೀರ್ಮಾನ ಆಗೈತೆ 3 ವಾರ ನಾನು ಸೈಲೆಂಟ್ ಆಗಿ ಆಡ್ತೀನಿ ಅಂತ. ಕರೆಕ್ಟ್ ಮೇಡಮ್? ಓಕೆ, ನಾನ್ ಯಾರು ಅಂತ ಗೊತ್ತಾ? ರಜತ್ ಅವ್ರ ವೈಫ್ ನಾನು. ಇಲ್ಲ ನನ್ಗೆ ಬೇಜಾರಾಗಂತದಿಲ್ಲ. ನಾನ್ ಮಾಸ್ಕ್ ಹಾಕೊಂಡ್ ಬಂದಿರೋದೇ ಅದೇ ಕಾರಣಕ್ಕೆ. ಅಂದ್ರೆ ಒಳ್ಳೆ ಒಂದು ರಿಯಲ್ ರಿವ್ಯೂಸ್ ಬರ್ಬೇಕು ಅಂತ. ಸೊ ತುಂಬಾ ಥ್ಯಾಂಕ್ಸ್ ರಿವ್ಯೂಸ್ ಕೊಟ್ಟಿದ್ದಕ್ಕೆ. ಪಾಪ ಅವ್ರ ಹೆಂಡತಿ ಅವ್ರು ಫೋನ್ ಮಾಡಿದ್ರು, ನನ್ ಗಂಡ ನನಗ್ ಬೈತಿದ್ದ ನೋಡು ಹೆಂಗೆ ಟಾರ್ಚರ್ ಕೊಡ್ತಾ ಇದಾರೆ ಅಂತ. ನಿಮ್ ವೈಫಾ? ಇಲ್ಲ ಸರ್, ಹೌದು. ಅಲ್ಲ ನಾನ್ ಹೇಳಿದ್ದು ನಮ್ಮನೆಯವ್ರು ಇದ್ರೆ ನನಗ್ ಬೈತಿದ್ರು ಅಂತ. ನೀನ್ ನೋಡಿ ಈ ತರ ಯಾರೋ ಫೋನ್ ಮಾಡಿ ತಲೆ ತಿಂತಿದ್ರೆ ಮಜಾ ಆಗಿದೆ ನಿಮ್ಗೆ, ಅದಕ್ಕೆ ನೀವ್ ಹಿಂಗ್ ಮಾತಾಡ್ತಾ ಇರೋದು. ಓಕೆ ಸರ್, ಸೊ ರಜತ್ದು ಅಂದ್ರೆ ನೀವಂದ್ರೆ ನಾನು ಇದೆ ಅಂತ ಅಂದ್ರೆ ಅವ್ರಿಗೆ ಏನಂದ್ರೆ ಸ್ವಲ್ಪ ಆತರ ಆಚೆ ಕಡೆನೂ ಹಂಗೆ ಬೆಳ್ದವ್ರು ಮಗ ಅವರು. ಸೊ ಅದರಿಂದ ಆತರ ಬೆಳ್ದಿದ್ರಿಂದ ಅದ್ ಅಳವಡಿಸ್ಕೊಂಡಿದ್ದಾರೆ. ಅವ್ರಪ್ಪು ಆಂಕರ್ ಬಂದು ಇಲ್ಲ ಇವಾಗ ಆಂಕರ್ ಆಗ್ಬೇಕು ಅಂತ ಆಸೆ. ಆಂಕರ್ ಆಗ್ಬೇಕು ಅನ್ನೋ ತಾಳ್ಮೆ ಮೇನ್ ಇಂಪಾರ್ಟೆಂಟ್ ಅವ್ರಿಗೆ ಅದೇ ಇಲ್ಲ. ಕನ್ನಡ ಬಿಗ್ ಬಾಸ್ ಇದ್ದೀರಾ? ಸೊ ಮತ್ತೆ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಗೊತ್ತಾ ನಿಮ್ಗೆ? ಸೊ ಯಾರು ಇಷ್ಟ ನಿಮ್ಗೆ ಕನ್ನಡ ಬಿಗ್ ಬಾಸ್? ಅವ್ರು ಮಾತು ಜಾಸ್ತಿ ಆಡ್ತಾರ ಅನ್ಸುತ್ತೆ, ಅದಕ್ಕೆ ಚೈತ್ರ ಅವ್ರು ಇಷ್ಟ ಅನ್ಸುತ್ತೆ. ಸೊ ಎಲ್ಲಾರ್ಗು ಅಂದ್ರೆ ಒಬ್ಬೊಬ್ರಿಗೂ ಒಂದೊಂದು ಇರುತ್ತಲ್ಲ. ನಮ್ಗೆ ಯಾವಾಗೂ ರಜತ್ ಅವ್ರೇನೆ. ಓಕೆ ಫೈನ್. ಸೊ ಇವಾಗ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿದಾರಲ್ವಾ, ಸೊ ನಿಮ್ಗೆ ಅವ್ರದ್ದು ಕೆಲವೊಂದು ಡೈಲಾಗ್ಸ್ ಎಲ್ಲ ಫೇಮಸ್ ಆಗಿದೆ ಅಲ್ಲ, ಯಾವ ಡೈಲಾಗ್ ಇಷ್ಟ? ಸೊ ಆಕ್ಚುಲಿ ಡೈಲಾಗ್ ಗಳೆಲ್ಲ ಸಿಕ್ಕಾಪಡೆ ಫೇಮಸ್ ಆಗಿದೆ ಅನ್ನೋದು ನನ್ಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ಸೊ ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋರು ವಿನ್ ಆಗಲ್ಲ ಅಂತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ವೈಲ್ಡ್ ಕಾರ್ಡ್ ಅಲ್ಲಿ ಬಂದವರು ಸ್ಟಾರ್ಟಿಂಗ್ ಇಂದ ಬಂದಿದೀವಿ ಅನ್ನೋದು ಇಂಪಾರ್ಟೆಂಟ್. ಜನರ ಮನ್ಸಲ್ಲಿ ಯಾವ ರೀತಿ ಗೆದ್ದಿದೀವಿ ಅನ್ನೋದು ಇಂಪಾರ್ಟೆಂಟ್. ಅಯ್ಯೋ ನನ್ ಮನ್ಸಿಗೆ ಗೆದ್ಬಿಟ್ರಿ ಇವರು. ಈ ತರ ಡೈಲಾಗ್ ಗಳೆಲ್ಲ ಹೊಡೆದು ಸೂಪರ್ ಸೂಪರ್. ಸೊ ಏನಂತ ಇವಾಗ ನಾನು ಯಾರಂತ ಗೊತ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರು ನೋಡ್ತಾರೆ ಈಗೇನೆ. ಸೊ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ಇದಾರೋ ಅವ್ರಿಗೂ ಸಪೋರ್ಟ್ ಮಾಡಿ. ಆ ಗ್ಯಾಪ್ ಅಲ್ಲಿ ಸ್ವಲ್ಪ ರಜತ್ಗೂ ಸಪೋರ್ಟ್ ಮಾಡಿ. ವೈಲ್ಡ್ ಕಾರ್ಡ್ ಅಲ್ಲಿ ವಿನ್ ಆಗಲ್ಲ ಅನ್ನೋ ಒಂದು ಭ್ರಮೆನ ತಗ್ಸಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ. ಅವ್ರು ವಿನ್ ಆಗ್ಲಿ ಅಂತ ಎಲ್ಲಾರು ವಿಶ್ ಮಾಡಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಕನ್ನಡ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಲ್ವಾ? ಸೊ ರಜತ್ ಅವ್ರ ವೈಫು ಅಂತ ನೀವು ಆನ್ಸರ್ ಮಾಡ್ಬಿಡಿ. ನಾನು ಜಸ್ಟ್ ಇವಾಗ ಇಂಟರ್ವ್ಯೂ ಮಾಡಕ್ ಬಂದಿರೋದಂದ್ರೆ ಬಿಗ್ ಬಾಸ್ ಬಗ್ಗೆ. ಸೊ ಯಾರು ನಿಮ್ಗೆ ಫೇವ್ರೆಟ್ ಕಂಟೆಸ್ಟೆಂಟ್? ಅಲ್ಲ ನಾನಿದ್ದೀನಿ ಅಂತ ಹೇಳ್ಬೇಡಿ. ಇಲ್ಲ ಅವರೇ ಚೆನ್ನಾಗಿ ಆಡ್ತಾರೆ. ಹೌದಾ? ಅಯ್ಯೋ ಯಾಕೆ? ತೆಲುಗು ಅವರನಾ? ಓಕೆ ಓಕೆ. ಬಟ್ ನಾವು ಕೆಲವರು ತೆಲುಗು ನೋಡ್ತೀವಿ ಗೊತ್ತಾ ಬಿಗ್ ಬಾಸ್. ನೀವು ಕನ್ನಡದ ನೋಡಿ. ಹಾ ನೈಸ್ ನೈಸ್ ನೈಸ್. ಹೌದೌದೌದು ನೈಸ್. ಸೆಕೆಂಡ್ ಟೀಮ್ ಯಾರು ಯಾರು ಇದ್ರು ಅದರಲ್ಲಿ? ಹೆಸರೇನ ಜ್ಞಾಪಕ ಇದೆಯಾ? ರಜತ್ ಅವರು ಅವತ್ತು ಅದೇ ಯಾವ ಚೆನ್ನಾಗಿ ಆಡ್ತಾರೆ. ಓ ಅದ ರೆಸಾರ್ಟ್ ಟಾಸ್ಕಲ್ ಸೆಕೆಂಡ್ ಟೀಮ್ ಹೋದ್ರೆ ನಮ್ ಟೀಮೇ. ಸೊ ಚೆನ್ನಾಗ್ ಆಡಿದ್ರಾ? ಅದ್ರೊಳಗೆ FD ಆಗಿದ್ರಲ್ಲ ಅವರೇ ನಮ್ಮ ಹಸ್ಬೆಂಡ್. ಬಿಗ್ ಬಾಸ್ ಹೋಗಿದ್ರಲ್ಲ, ಹೆಂಗಿತ್ತು? ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಮ್ಮ ಅದೃಷ್ಟನೇ ಅಂತ ಹೇಳ್ಬೇಕು. ಬಿಕಾಸ್ ಒನ್ ಡೇ ಸ್ಟೇ ಮಾಡಕ್ಕೂ ಬಿಟ್ಟಿದ್ರು ನಮ್ನ. ಇದುವರೆಗೂ ಇಷ್ಟಿದೆ ಯಾರಿಗೂ ಬಿಟ್ಟಿರಲಿಲ್ಲ. ವೇಟ್ ಮಾಡ್ತಿದ್ರು, ನೀವ್ ಹಂಗೆ ಹೋಗ್ಬಿಟ್ಟಿದ್ದೀರಾ. ಎಲ್ಲಾರ್ದು ಇದೇ ಕ್ವಶನ್. ನಾನು ಆಕ್ಚುಲಿ ಹಗ್ ಮಾಡಿ ಕಿಸ್ ಮಾಡಿ ಎಲ್ಲ ಮಾಡಿ ಬಂದಿದ್ದು. ನಾನು 1 hour ಆಗಿತ್ತು ಆಲ್ರೆಡಿ ನನ್ಗೆ ಬಿಗ್ ಬಾಸ್ ಆಚೆ ಹೋಗು ಅಂತ ಹೇಳಿ.
ಬಟ್ ಸ್ಟಿಲ್ ಅಲ್ಲೇ ಇದ್ದಾರ ಅಂತ ಎಲ್ಲಿ ಬೈತಾರ ಅಂತ ಓಡೋದೆ ನಾನು. ಬಟ್ ಎಲ್ಲ ಕಾಯ್ತಾ ಇದ್ದೀರಾ ಅವರಿಂದ ಹೋಗಕ್ಕೆ ಅಂತಾನೆ ಕ್ಲೀನಾಗಿ ಮಾತಾಡ್ತಿದ್ದಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡು ಯಾಕೆ ಬಿಗ್ ಬಾಸ್ ಇದ್ರೆಲ್ಲ ತೋರ್ಸಿದ್ದೀರಾ ನೀವು ನೋಡಿ ಎಲ್ಲ ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಇವಾಗ. ಏನಂತ್ಯಾ ಆಲ್ರೆಡಿ ಸೌಂಡ್ ಬರ್ತಾನೆ ಡಿಟಿಎಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮಾ ಸೊ ಎನಿವೇಸ್ ಸೊ ಎಲ್ಲರೂ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಬಿಗ್ ಬಾಸ್ ಅಲ್ಲಿ ರಜತ್ ಅದೇ ವೈಟ್ ಕಲರ್ ಬಂದಿರೋರು ವಿನ್ ಆಗಲ್ಲ ಅಂತಾರೆ. ಸೊ ಈ ಸತಿ ಏನಾದ್ರು ಚಾನ್ಸಸ್ ಇದೆ ಅವ್ರು ವಿನ್ ಆಗ್ಬೋದು ಅಂತ ಇದೆಯಾ? ಇದೆ ಚಾನ್ಸಸ್. ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ವಾ, ಚೆನ್ನಾಗಿ ಆಡೋರೆ ಅಂತ ವಿನ್ ಆಗೋದು ಹಾಗೆ ಆಗ್ತಾರೆ. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ. ವಿನ್ ಆಗದೆ ಹೋದ್ರು ಬರಲ್ಲ, ನೀವೆಲ್ಲ ಅವ್ರನ್ನ ಇಷ್ಟಪಡ್ತಿದ್ದೀರಲ್ಲ ಅಷ್ಟೇ ಸಾಕು ನನಗೆ. ಸೊ ವಿನ್ ಆಗ್ಲಿ, ಎಲ್ಲಾರ್ಗು ನಿಮ್ ಫ್ರೆಂಡ್ಸ್ಗೆ ನಿಮ್ ತೆಲುಗು ಫ್ರೆಂಡ್ಗೂ ಹೇಳಿ ವೋಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ, ಓಕೆನಾ? ಸೊ ಎಲ್ಲಾರು ವೋಟ್ ಮಾಡಿ ವಿನ್ ಆಗ್ಲಿ ಅಂತ ಹಿಸ್ಟ್ರಿ ಕ್ರಿಯೇಟ್ ಆಗ್ಲಿ ಒಂದು ಅಂತ ಹೇಳೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ವೈಲ್ಡ್ ಕಾರ್ಡ್ ಫಸ್ಟ್ ಟೈಮ್ ಅವ್ರ ತರ ಇರೋದು ಯಾರು ಇಲ್ಲ. ಅವರೇ ತುಂಬಾ ಚೆನ್ನಾಗಿ ಹೌದು, ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್. ಹೇಳಿದ್ರೆ ಥ್ಯಾಂಕ್ ಯು ಆಕ್ಚುಲ್ ರಿವ್ಯೂಸ್ ಕೊಟ್ಟಿದ್ದಕ್ಕೆ. ಬಟ್ ಸ್ಟಿಲ್ ನಿಮ್ ಫೇವ್ರೇಟ್ಸ್ ಯಾರೇ ಇರ್ಬೋದು, ರಜತ್ಗೂ ಒಂದೊಂದ್ ಸ್ವಲ್ಪ ಅವಾಗ ವೋಟ್ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ. ಆಕ್ಚುಲಿ ಇವಾಗಿರೋವರೆಗೂ ಮಿಸ್ಕನ್ಸೆಪ್ಷನ್ ಇದನ್ನ ತೆಗ್ದಾಕ್ಬಿಟ್ಟು ವೈಟ್ ಕಲರ್ ಬಂದವರು ವಿನ್ ಆಗೋ ಚಾನ್ಸಸ್ ಇದೆ ಅನ್ನೋದನ್ನ ಮುಂದೆ ಬರೋ ಸೀಸನ್ಸ್ಗೆ ಪ್ರೂವ್ ಮಾಡಬಹುದು ಅಂತ ಅನ್ಸುತ್ತೆ. ಸೊ ವೋಟ್ ಮಾಡಿ ಸಪೋರ್ಟ್ ಮಾಡಿ, ಓಕೆ? ಥ್ಯಾಂಕ್ ಯು ಸೋ ಮಚ್. ಹಾಯ್. ಸೊ ಬಿಗ್ ಬಾಸ್ ನೋಡ್ತಾ ಇದೀರಾ? ಹೌದಕ್ಕ ನೋಡ್ತಾ ಇದ್ದೀನಿ. ಸೊ ಯಾರು ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್? ನನ್ಗೆ ನೋಡ್ಬಿಟ್ಟು ಹೇಳ್ಬಿಡಿ. ನನ್ಗೆ ಮಂಜಣ್ಣ, ರಜತ್ ಬ್ರೋ, ಹನುಮಂತು. ನಮ್ಗೆ ರಜತ್ತು ಹನುಮಂತು. ಅಕ್ಕ ಅವಾಗ ಅವಾಗ ಭವ್ಯನು ಇಷ್ಟ ಆಯ್ತದೆ. ಓಕೆ, ಸೊ ಇವಾಗ ಬಂದಿರೋ 2 ವೈಟ್ ಕಾರ್ಡ್ ಎಂಟ್ರಿ ಜಾಸ್ತಿ ಅಬ್ಬರ ಮಾಡ್ತಾರೆ ರಜತ್ ಯಾಕಂದ್ರೆ 2 ವೈಟ್ ಫೈರ್ ನೇ ಕಳ್ಸಿದ್ರು. ಒಂದ್ ಫೈರ್ ಬ್ಲಾಸ್ಟ್ ಆಗ್ಲಿಲ್ಲ, ಮನೆಗೋಯ್ತು. ಇನ್ನೊಂದ್ ಫೈರ್ ಮನೇನೆ ಬ್ಲಾಸ್ಟ್ ಮಾಡ್ತಾ ಇದೆ. ಹೇಳಕ್ಕಾಗಲ್ಲ, ಗೆದ್ರು ಗೆಲ್ತಾರೆ ಅಂತ ಹೋಪ್ ಇದೆ, ಗೆಲ್ಬೇಕು. ಓಕೆ, ಅದೇ ಇವಾಗ ವೈಟ್ ಕಾರ್ಡ್ ಅಲ್ಲಿ ಬಂದಿರೋರು ಗೆಲ್ಲಲ್ಲ ಅನ್ನೋ ಒಂದು ಊಹಾಪೋಹಗಳಿದಾವೆ. ಇಲ್ಲ ಅಕ್ಕ, ಚೇಂಜ್ ಆದ್ರೂ ಆಗ್ಬೋದಲ್ಲ ಈ ಸೀಸನ್, ಹೇಳಕ್ಕಾಗಲ್ಲ. ಆಕ್ಚುಲಿ ರಜತ್ ಒಂದೊಂದ್ ಕೆಲವೊಂದು ಡೈಲಾಗ್ಸ್ ಫೇಮಸ್ ಆಗಿದೆಯಲ್ಲ, ಅದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಡೈಲಾಗ್ ಗೊತ್ತಾ? ಯಾವ್ದು ಗೊತ್ತಿಲ್ಲ ಮಾಡೋದು ಸದ್ಯಕ್ಕಂತೂ ಎಲ್ಲ ಮರ್ತಾಗ್ಬಿಟ್ಟಿದೆ. ಯಾಕೆ ಭವ್ಯ ಇದ್ದೀರಾ? ಯಾವ್ದು ಇಲ್ಲ ಅಕ್ಕ. 11 days ಆಯ್ತು, ಒಂದ್ ಸ್ವಲ್ಪ ಕೆಲ್ಸ ಟೈಮ್. ಬಾಸ್ 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 ಅವ್ರ ಬಾಸು ಸ್ವಲ್ಪ ಚಳಿ ಜ್ವರದಿಂದ ಈಚೆ ಬಂದಿದ್ದಾರೆ. ನೀವ್ ಹೇಳ್ತಾ ಇದ್ರೆ ನಮಗೆ ಪಾಪ ಹಾರ್ಡ್ ವರ್ಕಿಂಗ್ ಬಾಯ್ಸ್ 11 days ಇಂದ ನೋಡಿಲ್ಲ. ಸೊ ಇಟ್ಸ್ ಓಕೆ, ಮಾಫಿ ಅವಾಗ ಜಿಯೋದಲ್ಲಿ ಇಲ್ಲ ಅಕ್ಕ, ನಾವ್ ಇವಾಗ ಹೋಗಿ ಎಲ್ಲಾ ಎಪಿಸೋಡ್ ವಾಚ್ ಮಾಡಿ. ಜೆನ್ಯೂನ್ ಆಗಿ ಮಾಡ್ತಾ ಇರೋದು ರಜತ್ ಅವರು. ಅವ್ರು ಇರೋದನ್ನ ಅಲ್ಲಿ ಏನಿದೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದಾರೆ. ರಜತ್ ಅವ್ರು ಬಂದು ಇವಾಗ ಫೈರ್ ಆಗಿ ಅವ್ರು ಬಂದು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ, ಜೆನ್ಯೂನ್ ಆಗಿ ಗೊತ್ತಾಗ್ತಾ ಇದೆ. ಏನೋ ಒಂದು ಚೇಂಜ್ ಮಾಡ್ಕೊಬೇಕು ಅಂದ್ರೆ ಏನ್ ಚೇಂಜ್ ಮಾಡ್ಕೊಬೇಕು? ಅವ್ರ ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಬೇಡ, ಏನು ಚೇಂಜ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಆಕ್ಚುಲ್ ಆಗಿ. ಇಲ್ಲ ಅಂದ್ರೆ ಅವ್ರ ವರ್ಡ್ ಕೋಪ ಬಂದಾಗ ವರ್ಡ್ ಬರುತ್ತಲ್ಲ, ಹೌದು ನಮ್ಗೆ ಗೊತ್ತಾಗುತ್ತೆ, ನಾವು ಲೋಕಲ್ ಅಲ್ವಾ, ನಮ್ ತರಾನೇ ಅವ್ರು. ಬಟ್ ಸ್ವಲ್ಪ ಸೀನಿಯರ್ ಸಿಟಿಸನ್ ಗೆ ಅವ್ರಿಗೆಲ್ಲ ಏನಪ್ಪ ಇಷ್ಟೊಂದು ಅಗ್ರೆಷನ್ ಅಂತ ಅನ್ಸುತ್ತೆ. ಸೀನಿಯರ್ ಸಿಟಿಸನ್ ಅಲ್ಲಿ ನಮ್ಮ ವಯಸ್ಸಾದವರು ಮಕ್ಳು ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಏನ್ ಈ ತರ ಅಂತ ಅನ್ಸ್ತಾ ಇರ್ತದೆ. ಇಲ್ಲ ಆಕ್ಚುಲ್ ಆಗಿ ಏನಂದ್ರೆ ಅವ್ರು ಏನಿದಾರ ಅವ್ರ ಕ್ಯಾರೆಕ್ಟರ್ನ ಅವ್ರು ತೋರ್ಸ್ಕೊಂತಾ ಇದಾರೆ. ಚೇಂಜ್ ಅಪ್ ಆದ್ರೆ ಅದು ಹೋಗ್ಬಿಡುತ್ತೆ, ಫೇಕ್ ಅನ್ಸ್ತಾರೆ ಅಂತ. ಅವ್ರಿಗೇನ್ ಗೊತ್ತಾ, ಅವ್ರು ಹೆಂಗಿದಾರೋ ಹಂಗೆ ತೋರ್ಸ್ಕೊಬೇಕು ಅಂತ ತೋರ್ಸ್ಕೊಬೇಕು ಅಂತಾನು ಅಲ್ಲ. ಬಟ್ ಏನ್ ಹೇಳ್ಬೇಕಂದ್ರೆ ಅವ್ರು ಆಕ್ಚುಲಿ ಆಚೆ ಕಡೆ ಇರೋದಕ್ಕಿಂತ ತುಂಬಾ ತಗ್ಗಿ ಬಗ್ಗಿ ನಡೀತಿದ್ದಾರೆ. ಇವಾಗ ಇನ್ನು ಒಂದ್ ಮನೆ ಕೂಡಾಕ್ಬಿಟ್ರೆ ಸಡನ್ ಆಗಿ ಒಂದ್ ದಿವಸಕ್ಕೆ ನೆಕ್ಸ್ಟ್ ದಿನ ಆಬ್ವಿಯಸ್ಲಿ ಆ ಪದಗಳು ಬಳಕೆ ಬರೋದು ಸಹಜ ಅಂತ ಅನ್ಸುತ್ತೆ. ಬಿಕಾಸ್ ನೀವು ಮಾತಾಡ್ತಾನೆ ಒಂದ್ 10 ಪದಗಳು ಯೂಸ್ ಮಾಡ್ಬಿಟ್ಟಿರ್ತೀರಾ. ಆತರ ಫಸ್ಟ್ ಡೇ ಮಿಸ್ಟೇಕ್ ಆಗೋಯ್ತು, ಅದಾದ್ಮೇಲೆ ಅವರೇ ತಿಳ್ಕೊಂಡಿದ್ರು. ಬಟ್ ನಿಜ ಹೇಳ್ಬೇಕಾದ್ರೆ ನಾನು ಮನೆ ಒಳಗಡೆ ಹೋಗ್ತಿದ್ದಲ್ಲ, ಆಚೆ ಇದಕ್ಕೂ ಒಳಗಡೆ ಇದಕ್ಕೂ ತುಂಬಾ ಚೇಂಜಸ್ ಇದೆ. ಅದಂತೂ ಗೊತ್ತಿಲ್ಲ ಮೇಡಮ್, ಒಟ್ಟಲ್ಲಿ ಮನೇಲಿ ಹೆಂಗಿದ್ರು ಹಂಗೆ. ಬಟ್ ಹೊರಗಡೆ ಕಿಂಗ್ ತರನೇ ಒಳಗಡೆ ಸ್ವಲ್ಪ ಡೌನ್ ಅಪ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇರೋದನ್ನ ಹಂಗೆ ಮೇಂಟೈನ್ ಮಾಡಿ ಅಂತ ನಾವು ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ವೋಟ್ ಮಾಡಿ ಎಲ್ರು. ಸೊ ಎಲ್ಲ ನಿಮ್ ಫ್ರೆಂಡ್ಸ್ಗೂ ಹೇಳಿ ವೋಟ್ ಮಾಡೋದಕ್ಕೆ. ಸೊ ಟೈಮ್ ಸಿಗದೆ ಹೋದ್ರೆ ಜಿಯೋದಲ್ಲಿ. ಸೊ ನೋಡಿದ್ರಲ್ಲ, ಎಲ್ರು ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ರು. ಆಕ್ಚುಲಿ ಮಾಸ್ಕ್ ಹಾಕೊಂಡು ಹೋಗಿದ್ದೆ, ಸ್ವಲ್ಪ ವರ್ಕೌಟ್ ಆಯ್ತು. ಬಟ್ ತುಂಬಾ ಜನ ಕಂಡು ಹಿಡಿದ್ಬಿಟ್ರು ನಾನೇ ರಕ್ಷಿತಾ ರಜತ್ ಅವ್ರ ವೈಫು ಅಂತ.
ಬಟ್ ಇಟ್ಸ್ ಓಕೆ. ಬಟ್ ತುಂಬ ಜನ ಒಳ್ಳೆ ಅಂದರೆ ಕರೆಕ್ಟ್ ಅವ್ರಿಗೆ ಏನು ಅನ್ಸುತ್ತೋ ಆ ಥರನೇ ರಿವ್ಯೂಸ್ ಕೊಟ್ಟರು. ಬಟ್ ಏನು ಹೇಳಬೇಕು ಅಂದರೆ ನಾನು ಪರ್ಸ್ನಲ್ ಆಗಿ ರಜತ್ ನೋಡೋದಕ್ಕೆ ತುಂಬ ರಫ್ ಇರ್ಬೋದು, ಬಟ್ ತುಂಬ ಸಾಫ್ಟ್ ಪರ್ಸನ್ ಕೂಡ, ತುಂಬ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಅವರು. ಸೊ ನೀವು ಅಂದ್ಕೊಂಡಿರೋ ಥರ ಅವ್ರು ಯಾವಾಗಲೂ ಅಗ್ರೆಸಿವ್ ಆಗೇ ಇರೋದಿಲ್ಲ. ನೀವು ನೋಡಿದ್ದೀರಾ ಅದನ್ನು. ಸ್ಟಾರ್ಟಿಂಗಲ್ಲಿ ಎಲ್ಲೋ ಸ್ವಲ್ಪ ಹಾದಿ ತಪ್ಪಿದ್ರು, ಬಟ್ ಹಂಗೇನೆ ಟ್ರ್ಯಾಕಲ್ಲಿ ಬಂದಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ನೋಡಿ, ವೋಟ್ ಮಾಡಿ, ಅವ್ರಿಗೆ ಇನ್ನೂ ಜಾಸ್ತಿ ವೋಟ್ಸ್ ಬೀಳೋ ಥರ ಮಾಡಿ. ನೀವು ಅಂದ್ಕೊಂಡಿರೋ ಥರ ಅಗ್ರೆಸಿವ್ ಅಲ್ಲ ಅವರು. ಈಸ್ ಅ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ, ತುಂಬ ಎಂಟರ್ಟೈನ್ ಕೂಡ ಮಾಡ್ತಾ ಇದ್ದಾರೆ, ಟಾಸ್ಕು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಕಂಪ್ಯಾರಿಟಿವ್ಲಿ ನಾನು ಎಲ್ರಿಗೂ ಅಂದರೆ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇರೋದು, ವೈಲ್ಡ್ ಕಾರ್ಡಲ್ಲಿ ಬಂದು ಇಷ್ಟೊಂದು ಅಬ್ರ ಎಪ್ಸಿದ್ದಾರೆ ಅಂದರೆ ಇಟ್ಸ್ ಸೀರಿಯಸ್ಲಿ ನಾಟ್ ಅನ್ ಈಸಿ ಟಾಸ್ಕ್. ಸೊ ನೀವು ನೋಡಿ, ನೋಟಿಸ್ ಮಾಡಿ, ವೋಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅಕ್ಷತಾ ರಜತ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.